ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಹೆಣ್ಣೆತ್ತವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ. ಬರೀ ಹೆಣ್ಣೆತ್ತವರು ಅಂತಲ್ಲ, ಎಲ್ಲ ತಂದೆ ತಾಯಿಗಳು ಹೇಳೋ ಮಾತಿದೆ. ಪ್ರೀತಿ ಗೀತಿ ಅಂತ ದಾರಿ ತಪ್ಪಬೇಡಿ, ಮೊದಲು ನಿಮ್ಮ ಓದಿನ ಕಡೆ ಗಮನ ಕೊಡಿ, ಆಮೇಲೆ ಎಲ್ಲವೂ ತಾನಾಗೆ ಸಿಗುತ್ತೆ ಅಂತ. ಆದ್ರೆ ಪ್ರಾಯದ ವಯಸ್ಸಲ್ಲಿರೋರು ಎಲ್ಲಿ ಹೆತ್ತವರ ಮಾತು ಕೇಳ್ತಾರೆ ಹೇಳಿ? ಹುಡುಗ ಬುದ್ಧಿನೋ ಅಥವಾ ಪ್ರಾಯದ ವಯಸ್ಸಿನ ಕಾರಣವೋ ಗೊತ್ತಿಲ್ಲ, ಪ್ರೀತಿ ಪ್ರೇಮ ಅಂತ ದಾರಿ ತಪ್ಪಿ ಬಿಡ್ತಾರೆ. ಈ ಪ್ರೀತಿ ಪ್ರೇಮ ಅನ್ನೋದು 100ಕ್ಕೆ ಒಬ್ರೋ ಇಬ್ರಿಗೋ ಮಾತ್ರ ಸಕ್ಸಸ್ ತೋರಿಸಿದ್ದು, ಉಳಿದೆಲ್ಲ ಬ್ರೇಕಪ್ ಕತೆಗಳಾಗಿದ್ದೇ ಜಾಸ್ತಿ. ಅದರಲ್ಲೂ ಈಗೀಗ ದುರಂತ ಕತೆ ಆಗ್ತಿರೋದೇ ಜಾಸ್ತಿ. ಹುಡುಗಿ ಕೈ ಕೊಟ್ಲು ಅಂತ ಹೆಣ ಉರುಳಿಸ್ತಾರೆ. ನನಗೆ ಸಿಗದವಳು ಇನ್ಯಾರಿಗೂ ಸಿಗಬಾರ್ದು ಅಂತ ಜೀವವನ್ನೇ ತೆಗೆಯೋರೇ ಜಾಸ್ತಿ ಆಗ್ತಿದ್ದಾರೆ. ಇದಕ್ಕಾಗಿಯೇ ಹೆಣ್ಣೆತ್ತವರು ಈಗ ಪ್ರೀತಿ ಗೀತಿ ಅಂತ ಹೋಗ್ಬೇಡ ಅನ್ನೋದು. ಆದ್ರೆ ಎಲ್ಲಿ ಮಾತು ಕೇಳ್ತಾರೆ ಹೇಳಿ? ಈ ಇಬ್ಬರು ಹೆಣ್ಣುಮಕ್ಕಳ ಪಾಲಿಗೆ ಪ್ರೀತಿ ಅನ್ನೋದೇ ಪಾಶ ಆಗಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಅಂದ ಅನ್ನೋದು ಈಕೆ ಪಾಲಿಗೆ ಹುಟ್ಟುತ್ತಲೇ ಬಂದ ಬಳುವಳಿಯಾಗಿತ್ತು. ಅದಕ್ಕೆ ತಕ್ಕಂತೆ ಓದೋದ್ರಲ್ಲೂ ಜಾಣೆಯಾಗಿದ್ರು. ಬ್ಯೂಟಿ ವಿತ್ ಬ್ರೈನ್ ಅನ್ನೋ ಹಾಗೆ ಎಲ್ಲರ ಕಣ್ಣು ಕುಕ್ಕುವಂತಿದ್ರು. ಹೆತ್ತವರ ಪಾಲಿನ ಮುದ್ದಿನ ಮಗಳಾಗಿದ್ದವಳು ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ರು. ಓದೋ ವಯಸ್ಸಲ್ಲೇ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಅನ್ನೋ ಹಠ. ಹೀಗಾಗಿಯೇ ಹೆತ್ತವರಿಗೆ ಹೊರೆ ಆಗಬಾರ್ದು ಅಂತ ಓದಿನ ಜೊತೆಗೆ ಪಾರ್ಟ್ ಟೈಮ್ ಕೆಲಸ ಕೂಡ ಮಾಡ್ತಾ ಇದ್ರು. ಲಾಯರ್ ಆಗಬೇಕು, ನೊಂದವರ ಧ್ವನಿ ಆಗಬೇಕು ಅಂದ್ಕೊಂಡವರು ಬಣ್ಣದ ಚಿಟ್ಟೆಯಂತೆ ಹಾರಾಡ್ಕೊಂಡಿದ್ರು. ಆದ್ರೆ ಇವತ್ತು ಇದೇ ಚಿಟ್ಟೆಯಂತಿದ್ದ ಹೆಣ್ಣುಮಗಳನ್ನ ಈತ ಹೊಸಕಿ ಹಾಕಿದ್ದಾನೆ. ಈತನ ಅಣ್ಣನ ಪ್ರೀತಿಯನ್ನ ನಿರಾಕರಿಸಿದ್ಲು ಅಂತ ಅಟ್ಟಹಾಸ ಮೆರೆದಿದ್ದಾನೆ. 3 ದಿನದಿಂದ ಸಾವು ಬದುಕಿನ ಮಧ್ಯೆ ಹೊರಳಾಡ್ತಿದ್ದವಳು ಈಗ ಬಾರದ ಲೋಕಕ್ಕೆ ಹೊರಟು ಹೋಗಿದ್ದಾಳೆ. ಜುಲೈ 13ನೇ ತಾರೀಕು ಸಂಜೆ 4:15 ಸಮಯ LLB ಓದ್ತಾ ಇದ್ದವಳು ಪಿಜ್ಜಾ ಸ್ಟೋರ್ನಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಸಂಜೆ ಆಗ್ತಾ ಇದ್ದಂತೆ ಮನೆ ಕಡೆ ಹೆಜ್ಜೆ ಹಾಕ್ತಾ ಇದ್ರು. ಕೋಡಿಹಳ್ಳಿ ಬಳಿ ಬರ್ತಾ ಇದ್ದಂತೆ ಸೂರ್ಯ ಅನ್ನೋ ರಣ ರಾಕ್ಷಸ ಅಡ್ಡ ಹಾಕಿದ್ದ. ನಡು ರಸ್ತೆಯಲ್ಲೇ ಗಲಾಟೆ ಶುರು ಮಾಡಿದವ ಏಕಾಏಕಿ ಚಾಕುವಿನಿಂದ ಚುಚ್ಚೋದಕ್ಕೆ ಶುರು ಮಾಡಿದ್ದಾನೆ. ಬೆನ್ನು ಎದೆ ಎನ್ನದೆ ಸಿಕ್ಕ ಜಾಗಕ್ಕೆ ಚಾಕು ಇರಿತಿದ್ದ. ಹೆಣ್ಮಗಳು ಒದ್ದಾಡೋದಕ್ಕೆ ಶುರು ಮಾಡ್ತಿದ್ದಂತೆ ಸ್ಥಳೀಯರೆಲ್ಲ ಸೇರ್ಕೊಂಡು ಆರೋಪಿಯನ್ನ ಲಾಕ್ ಮಾಡ್ಕೊಂಡಿದ್ರು. ಹೆಣ್ಮಗಳನ್ನ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಈತನಿಗೆ ನಿಂತಲ್ಲೇ ನರಕ ತೋರಿಸಿದ್ರು. ತಲೆಗೊಬ್ಬರಿಗಂತೆ ಧರ್ಮದೇಟು ಕೊಟ್ಟು ಪೊಲೀಸರಿಗೊಪ್ಪಿಸಿದ್ರು. 3 ದಿನದಿಂದ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದವಳು ದುರಂತ ಅಂತ್ಯ ಕಂಡಿದ್ದಾಳೆ. ಎಷ್ಟೇ ಪ್ರಯತ್ನ ಪಟ್ರು ಅಮೃತಾಳನ್ನ ಉಳಿಸಿಕೊಳ್ಳೋದಿಕ್ಕಾಗಲಿಲ್ಲ. ಅಮೃತ ಕೊಲೆ ಕೇಸ್ನ ಹಿಂದೆ ಬಿದ್ದ ಪೊಲೀಸರು ಲವ್ ಕಹಾನಿ ತೆರೆದಿಟ್ಟಿದ್ದಾರೆ. ಈ ಹಂತಕ ಸೂರ್ಯ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಮೂಲದವನು. ಈತನ ಅಣ್ಣ ಧನುಷ್ ಓಂ ಶಕ್ತಿ ಮಾಲೆ ಹಾಕ್ತಾ ಇದ್ದ. ಈ ವೇಳೆ ಅಮೃತ ಕುಟುಂಬಸ್ಥರಿಗೆ ಪರಿಚಯ ಆಗಿದ್ದ. ಅದೇ ಪರಿಚಯದಿಂದ ಅಮೃತ ಜೊತೆಗೆ ಸಲುಗೆ ಬೆಳೆದಿತ್ತು. ಕೊನೆಗೆ ಇದೇ ಸಲುಗೆ ಪ್ರೀತಿಗೂ ತಿರುಗಿತ್ತು. 2-3 ವರ್ಷದಿಂದ ಇಬ್ಬರು ಪ್ರೀತಿ ಪ್ರೇಮ ಅಂತ ಓಡಾಡ್ಕೊಂಡಿದ್ರು. ಆದ್ರೆ ಇತ್ತೀಚೆಗೆ ಇದೇ ಧನುಷ್ನ ಶಾಕಿಂಗ್ ವಿಷಯ ಒಂದು ಅಮೃತಾಗೆ ಗೊತ್ತಾಗಿತ್ತು. ಅದೇನು ಅಂದ್ರೆ ಈಗಾಗಲೇ ಧನುಷ್ಗೆ ಒಂದು ಮದುವೆಯಾಗಿ ಮಗು ಇದೆ. ಆದ್ರೆ ಸಂಸಾರ ಸರಿ ಬರಲಿಲ್ಲ ಅಂತ ಡಿವೋರ್ಸ್ಗೆ ಅರ್ಜಿ ಹಾಕಿದ್ದ. ಈ ವಿಷಯವನ್ನ ಅಮೃತಾಗೆ ಹೇಳದೆ ಮುಚ್ಚಿಟ್ಟಿದ್ದ. ಯಾವಾಗ ಪ್ರೇಮಿಯ ಮದುವೆ ಕಹಾನಿ ಗೊತ್ತಾಯ್ತೋ ನಿನ್ನ ಸಹವಾಸ ಬೇಡ ಅಂತ ದೂರ ಆಗಿದ್ಲು. ಯಾವಾಗ ಅಮೃತ ದೂರ ಆದ್ಲು, ಧನುಷ್ ವಿಲವಿಲ ಒದ್ದಾಡೋದಕ್ಕೆ ಶುರು ಮಾಡಿದ್ದ. ಡಿವೋರ್ಸ್ ನೋವಿನಿಂದ ಹೊರ ಬಂದವನಿಗೆ ಮತ್ತೆ ಲವ್ ಫೇಲ್ಯೂರ್ ನೋವು ಕೊಡ್ತಾ ಇದೆಯಲ್ಲ ಅಂತ ಈತನ ತಮ್ಮ ಸಿಟ್ಟಿಗೆದ್ದಿದ್ದ. ನಮ್ಮ ಅಣ್ಣನಿಗೆ ಸಿಗದವಳು ಯಾರಿಗೂ ಸಿಗಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾನೆ. ಈ ಬಗ್ಗೆ ಅಮೃತ ಸಂಬಂಧಿಕರು ಹಾಗೂ ಸ್ನೇಹಿತರ ಮುಂದೆ ಹೇಳ್ಕೊಂಡು ಓಡಾಡ್ತಿದ್ದಂತೆ. ಅದರಂತೆ ಸೋಮವಾರ ಸಂಜೆ ಅಡ್ಡ ಹಾಕಿದವ ಅಮೃತಾಳನ್ನ ಕೊಂದು ಹಾಕಿದ್ದಾನೆ. ಒಟ್ನಲ್ಲಿ ಕಿರಾತಕನ ಅಟ್ಟಹಾಸಕ್ಕೆ ಅಮಾಯಕ ಹೆಣ್ಣುಮಗಳು ಬಲಿಯಾಗಿದ್ದಾಳೆ. ಮದುವೆ ವಿಷಯ ಮುಚ್ಚಿಟ್ಟವ ಸುಂದರಿಯ ಸಾವಿಗೆ ಕಾರಣ ಆಗಿದ್ದಾನೆ. ಇದಿಷ್ಟು ಅಮೃತ ಕಥೆಯಾದ್ರೆ ಲಾವಣ್ಯದ್ದು ಇನ್ನೊಂಥರ ಕತೆ. ಈ ಹೆಣ್ಣುಮಗಳು ಕೂಡ ಸ್ಫುರದ್ರೂಪಿ ಚೆಲುವೆಯಂತಿದ್ರು. ಹೆತ್ತವರಿಗೆ ಆಸರೆ ಆಗಬೇಕು ಅಂತ ಕೆಲಸ ಮಾಡ್ಕೊಂಡಿದ್ದವಳ ಪಾಲಿಗೆ ಸಂಬಂಧಿಕನೇ ರಾಕ್ಷಸನಾಗಿದ್ದಾನೆ. ನಿನ್ನೆ ಸಂಜೆ ಕೆಲಸ ಮುಗಿಸಿ ಬರೋ ವೇಳೆ ಬಂಟ್ವಾಳದ BC ರೋಡ್ನ KSRTC ಬಸ್ ನಿಲ್ದಾಣದಲ್ಲಿ ಕುಳಿತಿದ್ದ ಯುವತಿಯನ್ನ ದುಷ್ಕರ್ಮಿ ಅಟ್ಟಾಡಿಸಿ ಕೊಂದು ಪರಾರಿಯಾಗಿದ್ದಾನೆ. ಬಂಟ್ವಾಳ ತಾಲೂಕು ಕಡೆ ಶಿವಾಲಯ ಕೋಡಂಗೆ ನಿವಾಸಿಯಾಗಿದ್ದ ಬಾಳಪ್ಪ ಗೌಡ ಅವರ ಪ್ರೀತಿಯ ಮಗಳೇ ಈ ಲಾವಣ್ಯ. 21 ವರ್ಷದ ಈ ಹೆಣ್ಣುಮಗಳ ದೂರದ ಸಂಬಂಧಿ ಚೇತನ್ ಈಕೆ ಹಿಂದೆ ಬಿದ್ದಿದ್ದ. ನನ್ನನ್ನ ಪ್ರೀತಿ ಮಾಡು ಅಂತ ಕೊಡಬಾರದ ಕಾಟ ಕೊಡ್ತಾ ಇದ್ದ.
ಇದೊಂಥರ ಒನ್ ವೇ ಲವ್ ಸ್ಟೋರಿ. ಆದ್ರೆ ಈತನ ಮುಖ ನೋಡೋದಿಕ್ಕೂ ಇಷ್ಟಪಡದ ಲಾವಣ್ಯ ಎದುರು ಬಂದಾಗಲೆಲ್ಲ ಮುಖ ತಿರುಗಿಸಿಕೊಂಡು ಹೋಗ್ತಾ ಇದ್ಲು. ಯಾವುದೇ ಕಾರಣಕ್ಕೂ ನಿನ್ನನ್ನ ಲವ್ ಮಾಡಲ್ಲ ಅಂತಿದ್ಲು. ಆದ್ರೂ ಕೂಡ ಈತ ಹಿಂಬಾಲಿಸೋದು ಬಿಟ್ಟಿರ್ಲಿಲ್ಲ. ನೀನು ನನ್ನನ್ನೇ ಪ್ರೀತಿ ಮಾಡಬೇಕು, ನನಗೆ ಸಿಗಬೇಕು ಅಂತ ಕಾಟ ಕೊಡ್ತಾ ಇದ್ದ. ನಿನ್ನೆ ಸಂಜೆಯ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗೋ ಆತುರದಲ್ಲಿದ್ಲು. ಈ ವೇಳೆ ಬಸ್ ಸ್ಟ್ಯಾಂಡ್ಗೆ ಬಂದವ ಮತ್ತೆ ಪ್ರೀತಿ ವಿಷಯಕ್ಕೆ ಕಿರಿಕ್ ಶುರು ಮಾಡಿದ್ದಾನೆ. ಬಸ್ ಸ್ಟ್ಯಾಂಡ್ನಲ್ಲೇ ಸಣ್ಣ ಜಗಳ ಆಗಿತ್ತು. ಆಗಲೂ ಮುಖಕ್ಕೆ ಹೊಡೆದಂತೆ ಈ ಹೆಣ್ಮಗಳು ಹೇಳಿದ್ಲು. ಇದರಿಂದ ಸಿಟ್ಟಿಗೆದ್ದವ ತನ್ನಲ್ಲಿದ್ದ ಮಚ್ಚು ತಗೊಂಡು ಮನಸ್ಸೋ ಇಚ್ಛೆ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಬಳಿಕ ತಾನು ತಂದಿದ್ದ ಕಾರ್ ತಗೊಂಡು ಎಸ್ಕೇಪ್ ಆಗಿದ್ದಾನೆ. ಒಟ್ನಲ್ಲಿ ಪ್ರೀತಿಯ ವಿಷಯಕ್ಕೆ 2 ಜೀವಗಳು ಬಲಿಯಾಗಿದ್ದು ದುರಂತ.